ನಮಸ್ಕಾರ, ನಾನು ಗೋಡುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್18 ವರದಿಗಾರ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂಗೆ ಒಟ್ಟು 3 ದಿನಗಳ ಕಾಲ ಅವರು ಪ್ರಚಾರವನ್ನು ಮಾಡಿದರು. ಕಳೆದ 2 ದಿನಗಳ ಕಾಲ ಮತ್ತು ನಿನ್ನೆ ಸಹಿತ ಸೇರಿ ಒಟ್ಟು 3 ದಿನಗಳ ಕಾಲ ಅವರು ಪ್ರಚಾರವನ್ನು ಮಾಡಿದ್ದಾರೆ. BJP ನಾಯಕರು ಸಹಿತ ಅದಕ್ಕೆ ಪರೋಕ್ಷವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದ ಬಳಿಕ ಮತ್ತು ಯತ್ನಾಳ್ ಅವರು ಸಹಿತ ಈ ಹಿಂದೆ ಅಂದರೆ ಟಿಕೆಟ್ ಘೋಷಣೆ ಆದ ಬಳಿಕನೇ ಬಹುತೇಕ ವೀರಣ್ಣ ಚಾರಂತಿಮಠ ಅವರ ಪರವಾಗಿ ನಾನು ಪ್ರಚಾರವನ್ನು ಮಾಡ್ತೇನೆ. ಯಾಕಂದರೆ ಅವರು ನಮ್ಮ ಕೌಟುಂಬಿಕವಾಗಿ ಸಹಿತ ಭಾಳಷ್ಟು ಆಪ್ತರು ಮತ್ತು ಕಷ್ಟ ಕಾಲದಲ್ಲಿ ನಂಗೆ ಸಹಾಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಅದೇ ರೀತಿ ಒಟ್ಟು 3 ದಿನಗಳ ಕಾಲ ಅವರು ಪ್ರಚಾರವನ್ನು ಮಾಡಿರುತ್ತದೆ. ಈಗ ಈ ವಿಚಾರದ ಬಳಿಕ ಅಂದರೆ BJPಯಲ್ಲಿ ಅಥವಾ ಚರಂತಿಮಠ ಅವರ ಪ್ರಚಾರದ ಬಳಿಕ ಅವರ ಪ್ರಚಾರದ ವೇಳೆಯಲ್ಲಿ ಎಲ್ಲೂ ಪಕ್ಷದ ಸಿಂಬಾಲ್ಗಳನ್ನು ಬಳಸಿರಲಿಲ್ಲ. ಪಕ್ಷದ ನಾಯಕರಿದ್ದರೂ ಸಹಿತ ಯಾವುದೇ ಕಾರಣಕ್ಕೂ ಪಕ್ಷದ ಸಿಂಬಾಲನ್ನು ಯತ್ನಾಳ್ ಅವರ ಪ್ರಚಾರ ಸಭೆಯಲ್ಲಿ ಬಳಸಿರಲಿಲ್ಲ. ಸೊ ಅದಾದ ಬಳಿಕ ಪ್ರಚಾರ ರೀತಿ ಆಯಿತು, ಜನ ಸೇರಿದರು. ಈ ರೀತಿ ಒಂದು ಚುನಾವಣೆಗೆ ಏನೇನು ಬೇಕೋ ಅದೆಲ್ಲ ಮಾಡೋದಾಯಿತು. ಇದಾದ ನಂತರದ ಪ್ರಕ್ರಿಯೆಯನ್ನು ನೋಡೋದಾದರೆ ಈ ಚುನಾವಣೆ ಬಳಿಕ ಅಥವಾ ಏನು ಈ ಬೈ ಎಲೆಕ್ಷನ್ ಆಗ್ತಾಯಿದೆ, ಇದರ ಫಲಿತಾಂಶದ ಬಳಿಕ ಯತ್ನಾಳ್ ಅವರು ಮತ್ತಷ್ಟು BJPಗೆ ಹತ್ತಿರ ಆಗ್ತಾರಾ ಅಂಥೇಳಿ ಒಂದು ಕುತೂಹಲ ಮೂಡ್ತಾ ಇರುವಂಥದ್ದು. ಯಾಕಂದರೆ BJPಯ ಪರವಾಗಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಂತಹ ಎಲ್ಲ ನಾಯಕರು ಸಹಿತ ಯತ್ನಾಳ್ ಅವರು ನಮ್ಮವರೇ ಅಂತ ಹೇಳ್ತಿದ್ದಾರೆ. ಜೊತೆಗೆ ಯತ್ನಾಳ್ ಅವರು ಸಹಿತ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು, ಟೆಕ್ನಿಕಲ್ ರೀಸನ್ನಿಂದ ಮಾತ್ರ ನಾನು BJPಯಿಂದ ಹೊರಗಿದ್ದೀನಿ, ಬಿಟ್ಟರೆ ನಾನೇನು ಪಕ್ಷ ವಿರೋಧಿ ಎಲ್ಲೂ ಮಾಡಿಲ್ಲ, ಮತ್ತು ನನ್ನ ಹೋರಾಟ ಏನು ನಾನು ಕೇವಲ ಇಬ್ಬರು ವಿರುದ್ಧ ಮಾತ್ರ ಮಾಡಿದ್ದೇನೆ ವಿನಃ ಪಕ್ಷದ ವಿರುದ್ಧ ನಾನು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಪಕ್ಷಕ್ಕೆ ವಾಪಸ್ ಯತ್ನಾಳ್ ಅವರು ಬರೋ ಮುನ್ಸೂಚನೆ ಅಂಥೇಳಿ ಕಾರ್ಯಕರ್ತರಲ್ಲಿ ಒಂದು ಕುತೂಹಲ ಕಾಣ ಇರುವಂಥದ್ದು. ಯಾಕಂದರೆ ಪ್ರತಿ ಸರಿನೂ ಯತ್ನಾಳ್ ಅವರು ಪಕ್ಷದಿಂದ ಹೊರಗೆ ಹೋದಾಗ ಮತ್ತೆ ಪಕ್ಷಕ್ಕೆ ವಾಪಸ್ ಬರ್ತಿರ್ಬೇಕಾದ್ರೆ ಇಂಥ ಸಂದರ್ಭಗಳೇ ಭಾಳಷ್ಟು ಬಂದಿರುತ್ತದೆ. ಕಳೆದ ಬಾರಿ ಸಹಿತ ಅವರು JDSಗೆ ಹೋದಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅದಾದ ಬಳಿಕ ಪಕ್ಷೇತರವಾಗಿ ಅದಾದ ಬಳಿಕ ಅವರು ಪಕ್ಷಕ್ಕೆ ಸೇರ್ಪಡೆಯಾಗೋ ಸಮಯದಲ್ಲಿ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳಾಗಿದ್ದಂತಹ DH ಶಂಕರಮೂರ್ತಿ ಅವರಿಗೆ ಅವರು ಮತದಾನವನ್ನು ಮಾಡುವ ಮೂಲಕ ಅವಾಗ BJPಗೆ ಅವರು ಹತ್ತಿರ ಆಗಿರುವಂಥದ್ದು. ಹಾಗಾಗಿ ಈ ರೀತಿಯ ಘಟನೆಗಳು ಯತ್ನಾಳ್ ಅವರನ್ನು ಮತ್ತೆ BJPಗೆ ಸೆಳೀತಾವ ಅಂಥೇಳಿ ಈಗ ಅವರಿಗೆ ತಾತ್ಕಾಲಿಕವಾಗಿ 6 ವರ್ಷಗಳ ಕಾಲ ಮಾತ್ರ ಉಚ್ಚಾಟನೆ ಇರೋದ್ರಿಂದಾಗಿ 6 ವರ್ಷಗಳ ನಂತರ ಅದು ಮತ್ತೆ ರಿವೋಕ್ ಆಗೋ ಸಾಧ್ಯತೆ ಇರುವಂಥದ್ದು. ಸಹಜವಾಗಿ ಅದು ರಿವೋಕ್ ಆಗ್ತಾ ಇರುತ್ತೆ. ಆದರೆ ಈಗ ಅದನ್ನು ಬಿಟ್ಟು ಮತ್ತೆ ಪಕ್ಷಕ್ಕೆ ಹತ್ತಿರ ಆಗ್ತಿರೋದು ಕಾರ್ಯಕರ್ತರಲ್ಲಿ ಒಂದು ರೀತಿಯಿಂದ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಎಲ್ಲ ನಾಯಕರು ಯಾರು ಪರೋಕ್ಷವಾಗಿ ಆಯಿತು ಪ್ರತ್ಯಕ್ಷವಾಗಿ ಆಯಿತು ಯಾರೂ ಯತ್ನಾಳ್ ಅವರು ಬಂದು ಪ್ರಚಾರ ಮಾಡೋದಕ್ಕೆ ಬಹುತೇಕ ವಿರೋಧ ಮಾಡಲಿಲ್ಲ. ಎಲ್ಲರೂ ಸಹಿತ ಸ್ವಾಗತನ ಮಾಡಿದ್ದಾರೆ. ಇನ್ನು ಕೆಲವರು ಯತ್ನಾಳ್ ಅವರು ಬರಲೇಬೇಕು ಅಂಥೇಳಿ ನೇರವಾಗಿ ಆಗ್ರಹ ಮಾಡಿರುವಂಥದ್ದು. ಶ್ರೀರಾಮುಲು ಅವ್ರದ್ದು ಪತ್ರಿಕಾಗೋಷ್ಠಿಯಲ್ಲಿ ಯತ್ನಾಳ್ ಅವರೇ ನಮ್ಮ ನಾಯಕರು ಅಂತೇಳಿ ಸ್ಪಷ್ಟವಾಗಿ ಹೇಳಿಬಿಟ್ರು. ಹಾಗಾಗಿ ಯತ್ನಾಳ್ ಅವರು ಮತ್ತೆ BJPಗೆ ಇನ್ನೂ ಹತ್ತಿರ ಆಗ್ತಿದ್ದಾರೆ ಅಂಥೇಳಿ. ಹಾಗಾಗಿ ಅದರಲ್ಲಿ ಈಗ BJPಯ ರಾಷ್ಟ್ರೀಯ ಹೊಸ ಅಧ್ಯಕ್ಷರು ಬಂದ ಬಳಿಕ ಎಲ್ಲ ರಾಜ್ಯಗಳಲ್ಲೂ ಅವರು ಕಾನ್ಸಂಟ್ರೇಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿ ಪಕ್ಷ ಬಿಟ್ಟು ಹೊರಗೆ ಹೋಗಿರುವಂಥ ನಾಯಕರಿದ್ದಾರೆ ಅವರನ್ನು ವಾಪಸ್ ಕರೆತರುವಂಥ ಕೆಲಸ ಆಗಿರ್ಬೋದು, ಅಥವಾ ಅಲ್ಲಿ ಏನು ಸಮಸ್ಯೆ ಇದೆ ಅಂಥೇಳಿ ಅದನ್ನು ಬಗೆಹರಿಸೋದಿರ್ಬೋದು, ಅಥವಾ ಹೊಂದಾಣಿಕೆ ಮಾಡಿಸುವಂಥದ್ದು. ಈ ರೀತಿಯ ಎಲ್ಲವೂ ಬೇರೆ ಬೇರೆ ರಾಜ್ಯಗಳಾಗ್ತವೆ. ಆದರೆ ಕರ್ನಾಟಕದ ಚುನಾವಣೆ ಭಾಳಷ್ಟು ದೂರ ಇರೋದ್ರಿಂದ ಸದ್ಯಕ್ಕೆ ಅದರ ವಿಚಾರದಲ್ಲಿ ಹೈಕಮಾಂಡ್ ಅಷ್ಟು ಗಮನ ಕೊಟ್ಟಿರಲಿಕ್ಕಿಲ್ಲ. ಆದರೆ ಚುನಾವಣೆ ಹತ್ತಿರ ಬರೋಕ್ಕಿಂತ ಮುಂಚೆನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇರುತ್ತದೆ. ಈಗ ಹೇಗೂ ಪಂಚರಾಜ್ಯ ಚುನಾವಣೆ ಸೇರಿದಂತೆ ಉತ್ತರ ಭಾರತದ ಚುನಾವಣೆಯಲ್ಲಿ ಅವರು ಬ್ಯುಸಿ ಆಗಿರೋದ್ರಿಂದ ಬಹುತೇಕ ಈ ಭಾಗದಲ್ಲಿ ಅವರು ಅಷ್ಟು ಲಕ್ಷ್ಯ ಕೊಡೋದು ಕಡಿಮೆನೇ. ಆದರೆ ಈ ಚುನಾವಣೆ ಬೈ ಎಲೆಕ್ಷನ್ ಆದ ಬಳಿಕ ಚುನಾವಣೆಯಲ್ಲಿ ಒಂದು ವೇಳೆ BJP ಗೆಲುವು ಸಾಧಿಸಿದರೆ ಸಹಜವಾಗಿ ಯತ್ನಾಳ್ ಅವರ ಫ್ಯಾಕ್ಟರ್ ವರ್ಕೌಟ್ ಆಗಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಅದಾದ ಬಳಿಕ ಮತ್ತಷ್ಟು ಪಕ್ಷಕ್ಕೆ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಾಗ, ಯಾಕಂದರೆ ಈ ಹಿಂದೆ ಇದ್ದಂಥ ರಾಷ್ಟ್ರೀಯ ಅಧ್ಯಕ್ಷರು ಈಗಿಲ್ಲ, ಈಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದ್ರಿಂದ ಮತ್ತು ಸಂಘಟನೆಯಲ್ಲೂ ಭಾಳಷ್ಟು ಬದಲಾವಣೆಗಳು ಮಾಡ್ತಾ ಇರೋದ್ರಿಂದ ಸೊ ಈ ಚುನಾವಣೆ ಫಲಿತಾಂಶ ಸಹಿತ ಯತ್ನಾಳ್ ಅವರ ಪಕ್ಷ ಸೇರ್ಪಡೆಗೆ ಅಥವಾ ಪಕ್ಷಕ್ಕೆ ಮರಳಿ ಕರ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಣಾಮ ಬೀರೋದ್ರಿಂದಾಗಿ ಈ ಚುನಾವಣೆ ಭಾಳಷ್ಟು ಮಹತ್ವದ್ದಾಗಿದ್ದು. ಹಾಗಾಗಿ ಫಲಿತಾಂಶದ ಬಳಿಕ ಯತ್ನಾಳ್ ಅವರು ಮುಂದೆ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಅಥವಾ ಇದೇ ರೀತಿ ಇಂಡಿಪೆಂಡೆಂಟ್ ಆಗಿರ್ತಾರೋ, ಅಥವಾ ತಾವು JCB ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನೇನಾದರೂ ಮಾಡ್ತಾರೋ, ಅಥವಾ ಈಗ ನಾಯಕರು ಹೇಗೂ ಬಹುತೇಕ ಒಲವು ತೋರಿಸಿದ್ದಾರೆ. ಹಾಗಾಗಿ ಮತ್ತೆ ರಿವೋಕನ್ನು ಮಾಡಿಕೊಂಡು ಮತ್ತೆ ಪಕ್ಷಕ್ಕೆ ಸ್ವಾಗತ ಮಾಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.